ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ದಿನ ಕ್ವಿಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ನಿಮ್ಮ ನಾಲೆಜ್ನ ಸಹಿತ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಇವತ್ತಿನ ದಿನ ನಾನು ಚಾಪ್ಟರ್ 3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಪರಮಾಣುಗಳು ಮತ್ತು ಅಣುಗಳು. ಈಗ ನಮಗೆ ಆಲ್ರೆಡಿ ಮ್ಯಾಟರ್ ಅಂತಂದ್ರೇನು, ಹಾಗೆ ಅದರ ಬಗ್ಗೆ ಎಲ್ಲ ಪ್ರಾಪರ್ಟೀಸ್ ಆಗಿರ್ಬೋದು, ಅವುಗಳ ಸ್ಥಿತಿಗಳಾಗಿರ್ಬೋದು, ಇದನ್ನೆಲ್ಲ ನಾವು ತಿಳ್ಕೊಂಡು ಬಂದಿದ್ದೀವಿ. ಈಗ ಈ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ನಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಇದೇ ಫಸ್ಟ್ ಬೇಸಿಕ್ಕಾಗಿ ನಾವು ಕಲಿಯೋದು. ಈಗ ಆಲ್ರೆಡಿ ನಮಗೆ ರಾಸಾಯನಿಕ ಬದಲಾವಣೆಗಳಂದ್ರೇನು ಅಂಥೇಳಿ ಗೊತ್ತಾಗಿದೆ. ಅವುಗಳಲ್ಲಿ ಆಗುವಂತಹ ಬದಲಾವಣೆಗಳು, ಯಾವುದು ಬದಲಾವಣೆ ಆಯಿತು ಅಂದರೆ ನಾವು ಅದನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ ಅಂಥೇಳಿ ಅದನ್ನೆಲ್ಲ ನಾವು ಹಳೆ ವಿಡಿಯೋದಲ್ಲಿ ಓದ್ಕೊಂಡು ಬಂದಿದ್ದೀವಿ. ಈಗ ನಾವು ಆಟಮ್ಸ್, ಪರಮಾಣುಗಳ ಬಗ್ಗೆ ಹಾಗೆ ಅಣುಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ಈ ಲ್ಯಾವೋಯ್ಸರ್ ಇವರ ಒಂದು ಕೊಡುಗೆ ನಮ್ಮ ಕೆಮಿಸ್ಟ್ರಿಗೆ ತುಂಬ ಇದೆ. ಅವರೇನು ಮಾಡ್ತಾರೆ ಅಂತಂದರೆ, ಹಿ ಲೆಡ್ ದ ಫೌಂಡೇಶನ್ ಆಫ್ ಕೆಮಿಕಲ್ ಸೈನ್ಸಸ್ ಬೈ ಎಸ್ಟಾಬ್ಲಿಷಿಂಗ್ 2 ಇಂಪಾರ್ಟೆಂಟ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಯಾವ್ಯಾವವು ಅಂಥೇಳಿ ನೋಡ್ತಾ ಹೋಗೋಣ. ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್, ರಾಸಾಯನಿಕ ಸಂಯೋಜನೆಯ ನಿಯಮಗಳು ಯಾವ್ಯಾವು. ಇದು ಹೇಳಿದಾಗೆ ನಾನು ಇವರು ಲ್ಯಾವೋಯ್ಸರ್ ಅವರ ಪ್ರಕಾರ ಇದು ಸಾಕಷ್ಟು ಪ್ರಯೋಗಗಳನ್ನು ನಡೆಸಿ ಲ್ಯಾವೋಯ್ಸರ್ ಮತ್ತು ಜೋಸೆಫ್ ಪ್ರೌಸ್ಟ್ ರವರು ಕೆಳಗಿನ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ರುಜುವಾತು ಪಡಿಸಿದರು. ಏನೇನು ಅಂಥೇಳಿ ನೋಡ್ತಾ ಹೋಗೋಣ. 2 ಲಾ ಇದೆ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂಥೇಳಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈಗ ಈ ಲೈನ್ ನಾನು ನೋಡ್ತಿದ್ದಾಗಲೇ ಹೇಳ್ಬೋದು, ಅಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ರಿಯಾಕ್ಷನ್ಸ್ಗಳಾದರೆ, ರಾಸಾಯನಿಕ ಕ್ರಿಯೆಗಳಾಯಿತು ಅಂತಂದರೆ ಅಲ್ಲೇನಾಗುತ್ತೆ, ಯಾವುದೇ ರೀತಿಯಾದಂತಹ ರಾಶಿ ರಿಯಾಕ್ಷನಲ್ಲಿರುವಂತಹ ಎಲಿಮೆಂಟ್ಸ್ಗಳಿರುತ್ತಲ್ಲ ಅವುಗಳ ರಾಶಿ ಏನಾಗಿರಲ್ಲ, ಚೇಂಜ್ ಆಗಿರೋದಿಲ್ಲ. ಬಟ್ ಅಲ್ಲಿ ಕೇವಲ ಒಂದು ರಿಯಾಕ್ಷನ್ ಆಗಿರುತ್ತೆ, ಅದರಲ್ಲಿ ಒಂದು ನ್ಯೂ ಪ್ರಾಡಕ್ಟ್ ಬಂದಿರುತ್ತೆ, ಆದರೆ ಮಾಸ್ ಯಾವುದೇ ರೀತಿಯಾಗಿ ಚೇಂಜ್ ಆಗಿರೋದಿಲ್ಲ ಅಂತ ಹೇಳಿ ನೋಡ್ತಾ ಹೋಗೋಣ. ನಿಮಗೆ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ, ನೋಡೋಣ. ಈಸ್ ದೇರ್ ಎ ಚೇಂಜ್ ಇನ್ ಮಾಸ್ ವೆನ್ ಎ ಕೆಮಿಕಲ್ ಚೇಂಜ್ ಟೇಕ್ಸ್ ಪ್ಲೇಸ್, ಅಥವಾ ಕೆಮಿಕಲ್ ರಿಯಾಕ್ಷನ್, ಒಂದು ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂತಂದರೆ, ರಾಸಾಯನಿಕ ಕ್ರಿಯೆ ಆಯಿತು ಅಂತಂದರೆ ಅಲ್ಲಿ ಏನಾದರೂ ರಾಶಿಯಲ್ಲಿ ನಾವು ಬದಲಾವಣೆಯನ್ನು ನಾವು ನೋಡ್ತೀವಾ ಅಂತ ಕೇಳ್ತಾ ಇದ್ದಾರೆ. ಥಿಂಕ್ ಇಟ್, ಯಾವುದಾದ್ರೂ ಒಂದು ರಿಯಾಕ್ಷನನ್ನು ಬರೆದ್ಬಿಟ್ಟು ನೋಡಿ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಆಗೇನಾಗಿರಲ್ಲ, ಚೇಂಜ್ ಆಗಿರಲ್ಲ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ನೋಡಿದ್ದೀವಿ. ಒಂದು ಆ್ಯಸಿಡ್ ಇರುತ್ತೆ, ಹಾಗೆ ಒಂದು ಬೇಸ್ ಇರುತ್ತೆ, ಆಮ್ಲ ಹಾಗೆ ಪ್ರತ್ಯಾಮ್ಲ ಇರುತ್ತೆ. ಇವೆರಡು ರಿಯಾಕ್ಷನ್ ಆದಾಗ ನಮಗೇನು ಸಿಗುತ್ತೆ, ಒಂದು ವಾಟರ್ ಆಗಿರುತ್ತೆ, ಇನ್ನೊಂದು ಸಾಲ್ಟ್ ಆಗಿರುತ್ತೆ, NaCl ಹಾಗೆ ವಾಟರ್ H2O. ಆಯಿತಾ? ಈಗ ನೋಡಿ, ಇಲ್ಲಿ ನಾವು ಪ್ರಾಡಕ್ಟನ್ನು ಕಂಪೇರ್ ಮಾಡ್ತಾ ಹೋಗೋಣ. 1 ಹೆಚ್ಚಿದೆ, 2 ಹೆಚ್ಚಿದೆ, ಗೊತ್ತಾಗ್ತಿದೆಯಾ? ಅಲ್ಲಿ ಎಷ್ಟಾಯಿತು, 2H ಆಯಿತು. 2H ನಮಗೆ ಪ್ರಾಡಕ್ಟಲ್ಲೂ 2 ಹೆಚ್ಚಿದೆಯಾ, H2 ಇದೆಯಲ್ವಾ. ಸೊ ದಿಸ್ ಈಸ್ ಮಾಸ್ 2 ಸೇಮ್ ಇದೆ, H ಹೈಡ್ರೋಜನ್ದು. ಹಾಗೆ ಕ್ಲೋರಿನ್ HCl ಒಂದೇ Cl ಇದೆ ಅಲ್ವಾ. ಹಾಗೆ Na ಒಂದೇ ಇದೆ, ಹಾಗೆ O ಸಹಿತ ಒಂದೇ ಇದೆ. ಇಲ್ಲಿ ಅವರು ಇದನ್ನೇ ಹೇಳೋಕ್ಕೆ ಹೋಗ್ತಾ ಇರೋದು, ಅಲ್ಲಿರುವಂತಹ ರಿಯಾಕ್ಟೆಂಟ್ಸಲ್ಲಿರುವಂತಹ ಮಾಸ್ ಆಗಿರ್ಬೋದು, ಹಾಗೆ ಪ್ರಾಡಕ್ಟಲ್ಲಿರುವಂತಹ ಮಾಸ್ ಆಗಿರ್ಬೋದು, 2 ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಬಟ್ ಇರುವಂತಹ ಕೆಮಿಕಲ್ ಕಾಂಪೊನೆಂಟ್ಸ್ಗಳು ಚೇಂಜ್, ಅಲ್ಲಿರುವಂಥ ಸಬ್ಸ್ಟೆನ್ಸ್ಗಳು ಚೇಂಜ್ ಇದೆ, ಬಟ್ ಅಲ್ಲಿ ಮಾಸ್ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿರೋದಿಲ್ಲ. ಈ ಮಾಸ್ ಅಂತಂದ್ರೇನು, ಹಾಗೆ ಆಟೋಮಿಕ್ ನಂಬರ್ ಅಂತಂದ್ರೇನು, ಐಸೋಟೋಪ್ಸ್, ಐಸೋಬಾರ್ಸ್, ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ನೋಡೋಣ. ಅದರಲ್ಲಿ ನಿಮಗೆ ವಿತ್ ಡಯಾಗ್ರಾಮ್ಸ್ ಎಲ್ಲ ಬರ್ತಾ ಹೋಗುತ್ತೆ, ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಲಾ ಏನಪ್ಪ ಅಂತಂದರೆ, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್, ಸ್ಥಿರ ಅನುಪಾತಗಳ ನಿಯಮ. ಹೇಗೆ ಅಂತಂದರೆ, ಇವಾಗ ನಮಗೆ ಗೊತ್ತಿದೆ ವಾಟರ್ನ ಒಂದು ಕೆಮಿಕಲ್ ಫಾರ್ಮುಲಾ ಏನು, H2O, ಗೊತ್ತಾಗ್ತಿದೆಯಲ್ವಾ. ಈಗ ಇದರಲ್ಲಿ ಎಷ್ಟು ನಂಬರ್ ಆಫ್ ಹೈಡ್ರೋಜನ್ಸ್ ಇದ್ದಾವೆ, 2 ಇದೆ. ಹಾಗೆ ಹೈಡ್ರೋಜನ್ ಎಷ್ಟಿದೆ, 1. ಇದರ ಅನುಪಾತ ಎಷ್ಟು, 2:1 ಆಗಿದೆ, ಹೌದಲ್ವಾ. ಅದೇ ರೀತಿಯ ಇಲ್ಲಿ ಹೇಳ್ತಾ ಇರೋದೇನು, ಒಂದು ಮಾಸ್ನ ಒಂದು ಅನುಪಾತ ತಿಳ್ಕೊಬೇಕು ನಾವು. ಇಲ್ಲಿ ಹೇಳ್ತಾ ಇರೋದು ಸಹಿತ ಇಲ್ಲಿ ಅನುಪಾತ ಯಾವುದ್ರದ್ದು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ರಾಶಿಯದಲ್ಲಿ ಈಗ ಹೈಡ್ರೋಜನ್ದು ಅನುಪಾತ ಎಷ್ಟು, 1, ಹಾಗೆ ಆಕ್ಸಿಜನ್ದೆಷ್ಟು 8.
ಹೇಗಪ್ಪ ಇದು ಕಂಡುಹಿಡಿಯೋದು ಅಂತಂದರೆ, ಇದು ಆಟೋಮಿಕ್ ನಂಬರ್ ಆಗಿರ್ಬೋದು ಅಥವಾ ಪೀರಿಯಾಡಿಕ್ ಟೇಬಲ್ಸ್ ಇದೆಯಲ್ಲ, ಕೆಮಿಸ್ಟ್ರಿಯಲ್ಲಿ ಬರುವಂತಹ ಪೀರಿಯಾಡಿಕ್ ಟೇಬಲ್ನ ನಾವು 10th ಸ್ಟ್ಯಾಂಡರ್ಡಲ್ಲಿ ನೋಡೋಣ. ಅಲ್ಲಿರುವಂಥ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ನಮಗೆ ಗೊತ್ತಿರಬೇಕಾಗಿರೋದು ಆಕ್ಸಿಜನ್ದು ಮಾಸ್ 8 ಆಗಿರುತ್ತೆ, ಹಾಗೆ ಹೈಡ್ರೋಜನ್ ಮಾಸ್ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ಇಷ್ಟು ಗೊತ್ತಿರಲಿ. ಈಗ ಇದರ ಮೇಲೆ ನಾನು ಇಲ್ಲಿ ಪ್ರಾಬ್ಲಮ್ಸ್ ಆಗಿರಬಹುದು ಅದೆಲ್ಲ ಸಾಲ್ವ್ ಮಾಡ್ತೀನಿ. ಆಗ ನಿಮಗೆ 1 ಹಾಗೆ 8 ಮತ್ತು ಹೈಡ್ರೋಜನ್ದು, ನೆಕ್ಸ್ಟ್ ಸೋಡಿಯಂ, ಕ್ಯಾಲ್ಶಿಯಂ ಅದರದ್ದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ನೋಡೋಣ. ಈಗ ಮಾಸ್ ಆಫ್ ಆಕ್ಸಿಜನ್ ಎಷ್ಟು 8 ಆಗಿರುತ್ತೆ, ಹಾಗೆ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು 1 ಆಗಿರುತ್ತೆ. ನೆಕ್ಸ್ಟ್, ಇಫ್ 9 ಗ್ರಾಮ್ ಆಫ್ ವಾಟರ್, ಈಗ 9 ಗ್ರಾಮ್ ಆಫ್ ವಾಟರ್ ಇದೆ ಅಂತಂದರೆ ಅದರೊಳಗಡೆ ನಾವು ನೋಡಬೇಕಾಗಿರೋದು 1 ಗ್ರಾಮ್ ಆಫ್ ಹೈಡ್ರೋಜನ್ ಇರುತ್ತೆ, ಹಾಗೆ 8 ಗ್ರಾಮ್ ಆಫ್ ಆಕ್ಸಿಜನ್ ಇರುತ್ತೆ ಅಂತ ಹೇಳ ಅರ್ಥ. ಆರ್ ಆಲ್ವೇಸ್ ಒಪ್ಟೈನ್ಡ್. ಗೊತ್ತಾಗ್ತಿದೆಯಾ? ಇದನ್ನೇ ಇಲ್ಲಿ ಹೇಳೋದು, ಅದನ್ನೇ ಇಲ್ಲಿ ಸ್ಥಿರವಾದಂತಹ ಅನುಪಾತಗಳ ನಿಯಮ ಅಂತ ಹೇಳಿ. ಈಗ ಅಮೋನಿಯಾ ನೋಡೋದಾದರೆ NH3. ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಹೆಚ್ಚದು ಎಷ್ಟು ಮಾಸ್ನ 1. ಇಲ್ಲಿ ಎಷ್ಟಿದೆ ಹೈಡ್ರೋಜನ್, 3 ಹೈಡ್ರೋಜನ್ ಇದೆ, ಅಲ್ಲಿಗೆ 3 ಆಯಿತು. ಹೈಡ್ರೋಜನ್ದು ಮಾಸ್ ಎಷ್ಟು ಅಂತಂದರೆ 14, ಅಲ್ಲಿಗೆ ಎಷ್ಟಾಯಿತು 14:3. ಇಫ್ ಅದೇನಾದರೂ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದರೆ ನಾವು ಡಿವೈಡ್ ಮಾಡ್ಕೋಬೋದು, ಕ್ಯಾನ್ಸಲ್ ಮಾಡಬಹುದು. ಆದರೆ ಇಲ್ಲಿ 14 ಮತ್ತು 3 ಒಂದೇ ಟೇಬಲಿಂದ ಹೋಗೋದಿಲ್ಲ, ಅವಾಗ ನಾವು ಜಸ್ಟ್ ಇದನ್ನೇ ಇಡ್ತೀವಿ ಹಾಗೆ. ದಿಸ್ ಲೆಡ್ ಟು ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್ ವಿಚ್ ಈಸ್ ಆಲ್ಸೋ ನೋನ್ ಆ್ಯಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್. ಇದರ ಆಧಾರದ ಮೇಲೇ ಈ ಚಾಪ್ಟರ್ ಇದೆಯಲ್ಲ, ಇಡೀ ಚಾಪ್ಟರೇ ಇರೋದು. ನಿಮಗೆ ಇದೊಂದು ಕನ್ಫ್ಯೂಷನ್ಸ್ ಆ್ಯಕ್ಚುಲಿ ಆಗ್ತಾಯಿದೆ ಅಂಥೇಳಿ ನನಗೆ ಗೊತ್ತು, ಆದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಬಟ್ ಇಲ್ಲೇ ನಾನು ಫುಲ್ ಹೇಳ್ತಾ ಹೋದರೆ ಇನ್ನೂ ನಿಮಗೆ ಡೌಟ್ಸ್ ಕ್ಲಿಯರ್ ಆಗೋದು ಹುಡ್ಕೊಳ್ತಾ ಹೋಗುತ್ತೆ, ಕ್ಲಿಯರ್ ಆಗಲ್ಲ ಕಾನ್ಸೆಪ್ಟು. ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟು ನೀವು ಈ ಪಾಠ ಓದೋದೇ ಬಿಡ್ತೀರಾ ಪಕ್ಕ. ಅದಕ್ಕೋಸ್ಕರ ನಾನು ಇಲ್ಲಿ ಇಷ್ಟೇ ತಿಳ್ಕೊಳ್ಳಿ, ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವಾಗ ಏನೇನು ಅಂತ ಹೇಳಿ. ಪ್ರೌಸ್ಟ್ ಅಂತ ಹೇಳಿದೆ ಆಗಲೇ, ಲ್ಯಾವೈಸರ್ ಜೊತೆಗೆ ಪ್ರೌಸ್ಟ್ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಈ ಲಾ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ಹೇಳಿದ್ದಾರೆ. ಈ ಪ್ರೌಸ್ಟ್ ಏನು ಹೇಳ್ತಾರೆ ಅಂತಂದರೆ, ಇನ್ನೇ ಕೆಮಿಕಲ್ ಸಬ್ಸ್ಟೆನ್ಸ್ ಯಾವುದೇ ರೀತಿಯಾದಂಥ ಒಂದು ರಾಸಾಯನಿಕ ಒಂದು ವಸ್ತುವಿನಲ್ಲೇನಾಗಿರುತ್ತೆ, ಅಲ್ಲಿರುವಂತಹ ಎಲಿಮೆಂಟ್ಸ್ಗಳು, ಧಾತುಗಳೇನಾಗಿರುತ್ತೆ, ಆಲ್ವೇಸ್ ಯಾವಾಗಲೂ ಸಹಿತ ಪ್ರೆಸೆಂಟ್ ಇನ್ ಎ ಡೆಫಿನೆಟ್ ಪ್ರಪೋರ್ಷನ್ ಬೈ ಮಾಸ್. ಅವುಗಳು ನಿರ್ದಿಷ್ಟವಾದಂತಹ ರಾಶಿಗಳಲ್ಲಿರುತ್ತೆ, ಅವುಗಳಲ್ಲಿ ಅದು ಅನುಪಾತದಲ್ಲಿರುತ್ತೆ. ಅವುಗಳ ರೇಷಿಯೋ ಆಗಿರ್ಬೋದು, ಅವು ಏನೋ ಚೇಂಜ್ ಆಗೋದಿಲ್ಲ ಅಂಥೇಳಿ. ಅವುಗಳ ಮಾಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಬಟ್ ಅಲ್ಲಿ ಪ್ರಾಡಕ್ಟ್ ಮಾತ್ರ ಚೇಂಜ್ ಇರುತ್ತೆ ಬಿಟ್ಟರೆ ಅಲ್ಲಿ ನಮಗೆ ಮಾಸ್ ಯಾವುದೇ ರೀತಿಯಾಗಿ ಚೇಂಜ್ ಆಗಿರೋದಿಲ್ಲ. ಆಗಲೇ ನಾನು ಹೇಳಿದಾಗ್ಲೇ ಇಲ್ಲಿ ಹೇಳಿದ್ವಲ್ಲ, ಫಸ್ಟ್ ಲಾ ಇದೆಯಲ್ಲ, ಅದೇ ರೀತಿಯಾಗಿಯೇ ಅವರು ಸಹಿತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈಗ ಬರೋದು ಫಸ್ಟು ಡಾಲ್ಟನ್ ಅವ್ರು ಬರ್ತಾರೆ. ಈಗ ನಾವು ಒಂದು ತಿಳ್ಕೊಳ್ಳೋಣ. ಈಗ ಹೈಡ್ರೋಜನ್ ಬಗ್ಗೆ ನೋಡೋಣ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಹೈಡ್ರೋಜನ್ ಏನು ಮಾಡ್ತಾರೆ ಈ ಡಾಲ್ಟನ್ ಅವರು ಅಂತಂದರೆ, ಇದ್ರ ಬಗ್ಗೆ ಆ್ಯಕ್ಚುಲಿ ಆಟೋಮಿಕ್ ಸ್ಟ್ರಕ್ಚರ್ ಹೇಗಿರುತ್ತೆ ಅದೆಲ್ಲ ನಿಮಗೆ ನೆಕ್ಸ್ಟ್ ಚಾಪ್ಟರಲ್ಲಿರೋದು. ಈಗ ಜಸ್ಟ್ ಇವರು ಡಾಲ್ಟನ್ ಅವ್ರು ಹೇಗೆ ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ, ಹಾಗೆ ಇದರ ಸುತ್ತ ಒಂದು ಆರ್ಬಿಟಲ್ ಏನಾಗಿರುತ್ತೆ, ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೆ. ಈಗ ನಾನು ನಿಮಗೆ ಕನ್ಸಿಡರ್ ಮಾಡಿ ಹೇಳ್ತಾ ಇರೋದು ಹೈಡ್ರೋಜನ್. ಹೈಡ್ರೋಜನ್ನ ಒಂದು ಆಟೋಮಿಕ್ ನಂಬರ್ ಎಷ್ಟು 1. ಇದು ಫಸ್ಟ್ ಎಲಿಮೆಂಟ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ವಾ. ಇದರಲ್ಲಿ ಏನಾಗಿರುತ್ತೆ, ಒಂದೇ ಒಂದು ಪ್ರೋಟಾನ್ ಇರುತ್ತೆ, ಆದರೆ ನ್ಯೂಟ್ರಾನ್ ಇರೋದಿಲ್ಲ. ಇಲ್ಲಿ 1 ಅಷ್ಟೇ ಪ್ರೋಟಾನ್ ಇರುತ್ತೆ, ಆದರೆ ನ್ಯೂಟ್ರಾನ್ ಇರೋಲ್ಲ. ಹಾಗೆ ಎಲೆಕ್ಟ್ರಾನ್ ಸಹಿತ 1 ಇರುತ್ತೆ, ಬಟ್ ಇಟ್ ಈಸ್ ಎ ನೆಗ್ಲಿಜೇಬಲ್. ಅದಕ್ಕೋಸ್ಕರ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ನೆಗ್ಲಿಜಬಲ್ ಕ್ವಾಂಟಿಟಿ ಇರುತ್ತೆ, ಅದರ ವ್ಯಾಲ್ಯೂ ನೆಗ್ಲಿಜಬಲ್ ಆಗಿರೋ ಕಾರಣ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಅಷ್ಟೇ. ಇಷ್ಟು ಗೊತ್ತಿರಲಿ. ಈಗ ಹೈಡ್ರೋಜನ್ ಎಷ್ಟಿರುತ್ತೆ, ಹೈಡ್ರೋಜನಲ್ಲಿ 1 ಪ್ರೋಟಾನ್ ಇರುತ್ತೆ ಅಂತ ಹೇಳಿದ್ವಿ. ಹಾಗಾದರೆ ನಾವು ಮಾಸ್ ಆಫ್ ದ ಪ್ರೋಟಾನ್ ಗೊತ್ತಿರಬೇಕು. ಮಾಸ್ ಆಫ್ ದ ಪ್ರೋಟಾನ್ ಎಷ್ಟು, ಮಾಸ್ ಆಫ್ ದ ಪ್ರೋಟಾನ್ ಅದರ ಒಂದು ವ್ಯಾಲ್ಯೂ H+ ಅಂತಲೇ ತೊಗೋಬೋದು, ಅಥವಾ ಪ್ರೋಟಾನ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಅದರ ವ್ಯಾಲ್ಯೂ 1 ಪ್ರೋಟಾನ್ ಈಸ್ ಈಕ್ವಲ್ ಟು 1.67 ಇಂಟು 10⁻⁻27 kg. ಇದಕ್ಕಿಂತನೂ ಇದು -27 ಆಗಿದೆ. ಇನ್ನೂ ಎಲೆಕ್ಟ್ರಾನ್ದು ಇನ್ನೂ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಇದು ಒಂದೇ ಪ್ರೋಟಾನ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಬೇರೆ ನಾನು ಹೇಳಿದ್ನಲ್ವ ನಿಮಗಾಗಲೇ ಕನ್ಫ್ಯೂಷನ್ ಆಗುತ್ತೆ, ಹೈಡ್ರೋಜನ್ 1 ಇಲ್ಲಿ ಯಾಕೆ 8 ಮಾಸು ಅಂತೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ಅಲ್ಲಿ ಈಗ ಬೇರೆ ಎಲಿಮೆಂಟ್ಸ್ಗಳ ಒಂದು ಮಾಸನ್ನು ಕಂಡುಹಿಡಿಬೇಕು, ರಾಶಿನ ಕಂಡುಹಿಡಿಬೇಕು ಅಂತ ಇವರು ಡಾಲ್ಟನ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈಗ ಹೈಡ್ರೋಜನ್ದು ಗೊತ್ತಾಯ್ತಲ್ವಾ, ಹೈಡ್ರೋಜನ್ದು ಪ್ರೋಟಾನ್ ಅಷ್ಟೇ ಇರುತ್ತೆ, ಅದಕ್ಕೋಸ್ಕರ ಈಸಿಯಾಗಿ ಕಂಡುಹಿಡಿದ್ರು.
ಅದನ್ನು ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋದನ್ನು ನಾವು ಕಂಡುಹಿಡಿಬೋದು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ರಿಲೇಟಿವ್ ಅಟಾಮಿಕ್ ಮಾಸ್ ಅಂಥೇಳಿ ತೊಗೊಂಡ್ರು ಬೇರೆದ್ರದ್ದು ಕಂಡುಹಿಡಿಯೋಕ್ಕೋಸ್ಕರ. ರಿಲೇಟಿವ್ ಅಂತಂದರೆ ಯಾವುದಕ್ಕೂ ಒಂದಕ್ಕೂ ರಿಲೇಟ್ ಮಾಡಿಬಿಟ್ಟು ನಾವು ಉಳಿದಿರುವಂತಹ ಎಲಿಮೆಂಟ್ಸ್ಗಳ ಧಾತುಗಳ ಒಂದು ಅಟಾಮಿಕ್ ಮಾಸನ್ನು ನಾವು ಕಂಡುಹಿಡಿತಿದ್ವಿ ಅಂತ. ಗೊತ್ತಾಗ್ತಿದೆಯಾ? ಇಲ್ಲಿ ಹಾಗಿದ್ರೆ ಹೇಗೆ ಕಂಡುಹಿಡಿತಾರೆ? ಅವ್ರಿಗೆ ಗೊತ್ತಾಯಿತು H2O ಇದರದ್ದು 18 AMU ಇದೆ ಅಂತ ಹೇಳಿ. ಈಗ ಅವರು ಪ್ರೋಟಾನ್ ವ್ಯಾಲ್ಯೂ ಹೇಳಿದ್ರಲ್ವಾ, ಪ್ರೋಟಾನ್ ವ್ಯಾಲ್ಯೂ ಎಷ್ಟಿರುತ್ತೆ, 1 ಪ್ರೋಟಾನ್ ಈಸ್ ಈಕ್ವಲ್ ಟು ಅಂತ ಹೇಳಿ 1.67 × 10⁻27 kg ಅಂತ ಹೇಳಿದ್ರು. ಆ ವ್ಯಾಲ್ಯೂನ ಅವರು ಯಾವುದಕ್ಕೆ ಈಕ್ವೇಟ್ ಮಾಡ್ಕೋತಾರೆ ಅಂದರೆ ಸ್ವಲ್ಪ ಅದು ಒಂಥರ ಚೆನ್ನಾಗಿಲ್ಲ ಆ ನಂಬರ್, ಒಂಥರ ಅವ್ರಿಗೆ ನೆನ್ಪಿಡ್ಕೊಳ್ಳೋಕ್ಕಾಗಲಿ ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲಿ ಯಾವುದಕ್ಕೂ ಆಗಲಿ ಚೆನ್ನಾಗಿಲ್ಲ ಅಂತ ಹೇಳಿ ಏನು ಮಾಡಿದ್ರು, ನಾನು ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಕಾನ್ಸೆಪ್ಟ್ ಇರ್ಬೋದು, ಬಟ್ ಅವರ ಒಂದು ಇಂಟೆನ್ಷನ್ ಏನಾಗಿತ್ತು ಅಂತಂದರೆ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಬೇರೆದನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂಥೇಳಿ ಅದನ್ನು 1 AMU ಅಂಥೇಳಿ ಕನ್ಸಿಡರ್ ಮಾಡಿಕೊಂಡ್ರು, ಅಟಾಮಿಕ್ ಮಾಸ್ ಯೂನಿಟ್ ಅಂಥೇಳಿ. ಇದಕ್ಕೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ಏನು ಮಾಡಿದ್ರು, ಉಳಿದಿರುವಂತಹ ಬೇರೆ ಎಲಿಮೆಂಟ್ಸ್ಗಳ ಒಂದು ಅಟಾಮಿಕ್ ಮಾಸನ್ನು ಕಂಡುಹಿಡ್ಕೋಬೇಕು ಅಂಥೇಳಿ ಅವರು ಯೋಚನೆ ಮಾಡಿದ್ರು. ಆದರೆ ಈಗ ಅದೇ ರೀತಿಯಾಗಿ ನಮಗೆ ಹೇಳಿದೆ ನಾನು H2O ಅವರಿಗೆ 18 AMU ಅಂಥೇಳಿ ಗೊತ್ತಾಯಿತು. ಈಗ ಗೊತ್ತಿದೆ 2 × 1, ಯಾಕೆಂದರೆ 2 ಹೈಡ್ರೋಜನ್ ಇದೆ, ಹೈಡ್ರೋಜನ್ದು ಅಟಾಮಿಕ್ ಮಾಸ್ ಎಷ್ಟು 1 AMU ಪ್ಲಸ್ ಎಕ್ಸ್ ಅಂತಂದರೆ ಆಕ್ಸಿಜನ್ದು ವಿಚ್ ಈಸ್ ಈಕ್ವಲ್ ಟು 18 AMU. ಇದನ್ನು ನಮಗೆ ಸಾಲ್ವ್ ಮಾಡಿದಾಗ ಗೊತ್ತಾಯಿತು X ಈಸ್ ಈಕ್ವಲ್ ಟು 16 AMU ಅಂಥೇಳಿ ಗೊತ್ತಾಯಿತು. ಇದು ಯಾವುದ್ರದ್ದಾಯಿತು ಹಾಗಿದ್ರೆ, ದಿಸ್ ಒನ್ ಇಸ್ ಅ ಆಕ್ಸಿಜನ್ದು ಅಟಾಮಿಕ್ ಮಾಸ್ ಆಯಿತು. ಗೊತ್ತಾಗ್ತಿದೆಯಾ? ಈಗ ನಾನು ಕಾನ್ಸೆಪ್ಟ್ ಇವ್ರದ್ದು ಡಾಲ್ಟನ್ ಬಗ್ಗೆ ಇಷ್ಟು ಗೊತ್ತಿರಲಿ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್, ಇವ್ರು ಹೇಳ್ತಾರೆ ಎಲ್ಲ ಕಣಗಳು ಅವುಗಳಲ್ಲಿ ಏನಾಗಿರುತ್ತೆ, ಪರಮಾಣುಗಳಿಂದ ಅವು ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ತಾರೆ. ಇವರು 1766 ಇಂಗ್ಲೆಂಡಲ್ಲಿ ಜನಿಸ್ತಾರೆ. ಹಾಗೆ ಇವರು ಒಬ್ಬರು ಟೀಚರ್ ಅಟ್ 12 ಇಯರ್ಸ್ ಆಫ್ ಏಜಲ್ಲಿ, 12 ವರ್ಷದಲ್ಲೇ ಅವರು ಟೀಚರ್ ಆಗಿದ್ದರು. ಹಾಗೆ ಅದರ ನಂತರ 7 ವರ್ಷ ಆದಮೇಲೆ ಅವರು ಒಂದು ಸ್ಕೂಲ್ನ ಒಂದು ಪ್ರಿನ್ಸಿಪಲ್ ಸಹಿತ ಆಗ್ತಾರೆ. ಇದಿಷ್ಟು ಅವರ ಬಗ್ಗೆ. ಹಾಗೆ ಎಲ್ಲ ದ್ರವ್ಯಗಳು, ಎಲ್ಲ ಎಲಿಮೆಂಟ್ಗಳಲ್ಲೂ ಅಥವಾ ಎಲ್ಲ ದ್ರವ್ಯ ಅಂಥೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂದರೆ ಎಲಿಮೆಂಟ್ ಆಗಿರಬಹುದು, ಧಾತು ಅದು ಪ್ಯೂರ್ ಫಾರ್ಮಲ್ಲಿರುವಂಥದ್ದು, ಹಾಗೆ ಕಾಂಪೌಂಡ್ ಆಗಿರ್ಬೋದು. ಕಾಂಪೌಂಡ್ ಅಂತ ಅಂದ್ರೇನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಂದರೆ 2 or more ಎಲಿಮೆಂಟ್ಸ್ಗಳು ಅವರಲ್ಲಿ ಇರುತ್ತೆ ಅಂಥೇಳಿ. ಎಕ್ಸಾಂಪಲ್ ವಾಟರ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಗ್ಲೂಕೋಸ್ ಇವೆಲ್ಲ ತೊಗೊಂಡಿದ್ವಿ. ಹಾಗೆ ಮಿಕ್ಸ್ಚರ್ ಆಗಿರ್ಬೋದು, ಎನಿ ಸಬ್ಸ್ಟೆನ್ಸ್ಗಳ ಒಂದು ಎಲಿಮೆಂಟ್ಗಳ ಮಿಕ್ಸ್ಚರ್ ಆಗಿರ್ಬೋದು. ಇದಿಷ್ಟು ಮಿಶ್ರಣ, ಇದೊಂದು ದ್ರವ್ಯ ಅಂಥೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂದರೆ, ಮ್ಯಾಟರ್ ಅಂಥೇಳಿ ತೊಗೊಂಡ್ವಿ ಅಂತಂದರೆ ಅದು ಪರಮಾಣುಗಳೆಂದು ಕರೆಯಲ್ಪಡುವ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ಹಾಗಿದ್ರೆ ಈ ಎಲ್ಲ ಎಲಿಮೆಂಟ್ಸ್ಗಳು, ಕಾಂಪೌಂಡ್, ಮಿಕ್ಸ್ಚರ್ಸ್ ಇವೆಲ್ಲವೂ ಸಹಿತ ಏನಾಗಿದೆ, ಆಟಮ್ಸ್ಗಳಿಂದ ಮಾಡಲ್ಪಟ್ಟಿವೆ ಅಂತ ಅವರು ಹೇಳ್ತಾರೆ. ಹಾಗೆ ಆಟಮ್ಸ್ಗಳೇನಾಗಿರುತ್ತೆ, ಆರ್ ಇಂಡಿವೈಸಬಲ್ ಪಾರ್ಟಿಕಲ್ಸ್, ಅವುಗಳನ್ನು ನಾವು ಮತ್ತೆ ತುಂಡಾಗಿ ಮಾಡೋಕ್ಕೆ ಆಗೋಲ್ಲ, ಡಿವೈಸ್ ಮಾಡೋಕ್ಕೆ ಆಗೋದಿಲ್ಲ. ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್, ಅವುಗಳನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಆಗೋಲ್ಲ, ಅಂದರೆ ನಾವು ಅವುಗಳನ್ನು ಸೃಷ್ಟಿಸೋಕ್ಕೂ ಸಾಧ್ಯ ಇಲ್ಲ, ಹಾಗೆ ಅವುಗಳನ್ನು ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಇನ್ನು ಕೆಮಿಕಲ್ ರಿಯಾಕ್ಷನ್, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಈ ಅಣುಗಳನ್ನು, ಪರಮಾಣುಗಳನ್ನು, ಅದರಲ್ಲೂ ಇವುಗಳನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಕಣಗಳಾಗಿದ್ದು, ಇವುಗಳ ಅಭೇದ್ಯ ಕಣಗಳಾಗಿದ್ದು ಇವುಗಳನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಇದೊಂದು ಹೇಳ್ತಾರೆ ಅವರು. ಹಾಗೆ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್, ಒಂದು ಆಟಮ್ನ ಒಂದು, ಈಗ ಇಲ್ಲಿ ಹೇಳ್ತಾ ಇರೋದು ಒಂದು ಪರಮಾಣುವಿನ ಒಂದು ಎಲಿಮೆಂಟ್, ಅದರಲ್ಲಿರುವಂಥ ಒಂದು ಧಾತು ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಅವುಗಳೇನಾಗಿರುತ್ತೆ, ಐಡೆಂಟಿಕಲ್ ಆಗಿರುತ್ತೆ, ಅಂದರೆ ಸೇಮ್ ಆಗಿರುತ್ತೆ ಅಂತೇಳಿ, ಒಂದೇ ರೀತಿಯಾಗಿರುತ್ತೆ ಇನ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅದರ ಒಂದು ರಾಶಿಯಾಗಿರಬಹುದು, ಹಾಗೆ ರಾಸಾಯನಿಕ ಗುಣಗಳಾಗಿರಬಹುದು, ಅವೆರಡೂ ಸಹಿತ ಈ ಆಟಮ್ಸ್ಗಳಲ್ಲಿ ಸೇಮ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ. ಜೊತೆಗೆ ಆಟಮ್ಸ್ ಆಫ್ ಎ ಡಿಫ್ರೆಂಟ್ ಎಲಿಮೆಂಟ್ಸ್, ಈಗ ಆಟಮ್ಸ್ಗಳಾಗಿ ಇಲ್ಲಿ ಸೇಮ್ ಇದೆ ಅಂತ ಹೇಳಿದ್ವಿ, ಆದರೆ ಈಗ ಡಿಫ್ರೆಂಟ್ ಎಲಿಮೆಂಟ್ ಇತ್ತು ಅಂತ ಅಂದರೆ ಅಲ್ಲೇನಾಗುತ್ತೆ, ಡಿಫ್ರೆಂಟ್ ಮಾಸಸ್ ಇರುತ್ತೆ, ಹಾಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ಗಳಿರುತ್ತೆ, ವಿಭಿನ್ನ ರಾಶಿಯಾಗಿರಬಹುದು, ಹಾಗೆ ವಿಭಿನ್ನವಾದಂತಹ ರಾಸಾಯನಿಕ ಗುಣಗಳನ್ನು ಅವು ಹೊಂದಿರ್ತವೆ ಅಂತ ಹೇಳಿ. ಈಗ ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಟು ಫಾರ್ಮ್ ಕಾಂಪೌಂಡ್ಸ್. ನಾವೀಗ ಕಾಂಪೌಂಡ್ಸ್ ಅಂತಂದ್ರೆ ಏನು ಅಂತ ನೋಡಿದ್ವಿ, ಸಂಯುಕ್ತಗಳು ಅಂತಂದರೆ ಏನು ಅಂತ ನೋಡಿದ್ವಿ. ಅಲ್ಲೇನಾಗಿರುತ್ತೆ, 2 or more ಎಲಿಮೆಂಟ್ಸ್ಗಳು, 2 or more ಧಾತುಗಳು, ಅವುಗಳೇನಾಗಿತ್ತು ಕಂಬೈನ್ ಆದಾಗ ನಮಗೆ ಒಂದು ಕಾಂಪೌಂಡ್, ಸಂಯುಕ್ತ ಸಿಗ್ತಾಯಿತ್ತು. ಇಲ್ಲೂ ಸಹಿತ ಏನು ಹೇಳ್ತಾ ಇದ್ದಾರೆ, ಆಟಮ್ಸ್ಗಳು ಇವೇನಾಗುತ್ತೆ ಕಂಬೈನ್ ಆಗಿಬಿಟ್ಟು ಆಗ ನಮಗೇನು ಸಿಗುತ್ತೆ,
ಸಂಯುಕ್ತಗಳು ಸಿಗ್ತಾ ಹೋಗುತ್ತೆ. ಅವುಗಳು ಏನಾಗಿರುತ್ತೆ, ಒಂದು ಹೋಲ್ ನಂಬರ್, ಒಂದು ನಿರ್ದಿಷ್ಟವಾದಂಥ ಒಂದು ಪ್ರಪೋರ್ಷನಲ್ಲಿ ಇದ್ದಾಗ ಆವಾಗ ನಮಗೇನು ಸಿಗುತ್ತೆ, ಒಂದು ಕಾಂಪೌಂಡ್ ಸಿಗುತ್ತೆ ಅಂತ ಹೇಳ್ತಾರೆ. ರಿಲೇಟಿವ್ ನಂಬರ್ ಆ್ಯಂಡ್ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಎ ಗಿವನ್ ಕಾಂಪೌಂಡ್. ಏನಾಗಿರುತ್ತೆ ಇವಾಗ ಒಂದು ಸಂಯುಕ್ತದಲ್ಲಿ ಒಂದು ಕಾಂಪೌಂಡ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅದರಲ್ಲಿರುವಂತಹ ಪರಮಾಣುಗಳ ಒಂದು ವಿಧಗಳು ಅಥವಾ ಸಾಪೇಕ್ಷ ಸಂಖ್ಯೆಗಳಲ್ಲಿ ಅವು ಏನಾಗಿರುತ್ತವೆ, ಸ್ಥಿರವಾಗಿರ್ತವೆ. ಅಲ್ಲಿರುವಂತಹ ಯಾವುದೇ ರೀತಿಯ ಆಟಮ್ಸ್ಗಳೇನಾಗಿರುತ್ತೆ ಅವುಗಳದ್ದೊಂದೇನಂತೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿ. ಈಗ ಇದೇನು ಗೊತ್ತಾ, ಒಂದೇ ಒಂದು ಕಾನ್ಸೆಪ್ಟನ್ನು ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಕ್ವಶನ್, ಈಗ ಒಂದು ಕ್ವಶನ್ನ ನೋಡೋಣ. ಇನ್ ಎ ರಿಯಾಕ್ಷನ್, ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ 5.3 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ ಇದೆ, ರಿಯಾಕ್ಟೆಡ್ ವಿತ್ 6 ಗ್ರಾಮ್ ಆಫ್ ಎಥನೋಯಿಕ್ ಆ್ಯಸಿಡ್. ಸೋಡಿಯಂ ಕಾರ್ಬೋನೇಟ್ ಅಂತಂದರೆ ಇದರ ಒಂದು ಮಾಸ್ ಎಷ್ಟು 5.3 ಗ್ರಾಮ್ ಇದೆ. ಹಾಗೆ ಎಥನೋಯಿಕ್ದು ಅವ್ರು ತೊಗೊಂಡಿರೋದು 6 ಗ್ರಾಮ್ ಇದೆ. ಈಗ ಅದರಿಂದ ಬರುವಂತಹ ಒಂದು ಪ್ರಾಡಕ್ಟ್ ಅಲ್ಲಿ ಅದು ನಮಗೇನು ಸಿಗುತ್ತೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿದೆ, ಹಾಗೆ ವಾಟರ್ ಸಿಗ್ತಿದೆ, ಹಾಗೆ ಸೋಡಿಯಂ ಎಥನೋಯೇಟ್ ಸಿಗ್ತಿದೆ. ಈಗ ಅವ್ರು ಕೇಳ್ತಾ ಇರೋದೇನು ಅಂತಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆಗ್ತಿದೆ ಅಂತ ನಾವು ಆಗಲೇ ಹೇಳಿದ್ವಿ. ಯಾವುದೇ ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳಾದರೂ ಸಹಿತ ಅಲ್ಲಿರುವಂತಹ ರಾಶಿಯಲ್ಲಿರುವಂತಹ ಒಂದು ಮಾಸ್ ಅದೇನಾಗಿರುತ್ತೆ, ಚೇಂಜ್ ಆಗಿರೋದಿಲ್ಲ ಅಂತ ಹೇಳಿದ್ವಿ ನಾವು. ಇಲ್ಲಿ ಒಂದು ರಿಯಾಕ್ಷನ್ನ ಅವ್ರು ಕೊಟ್ಟಿದ್ದಾರೆ, ಹಾಗಿದ್ರೆ ಪ್ರೂವ್ ಮಾಡಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಲ್ಲೂ ಸಹಿತ ಹೋಲ್ಡ್ ಆಗಿದೆ ಅಂತ ಹೇಳಿ. ಈಗಲೇ ನಾನು ಕೊಟ್ಟಿದ್ದೀನಿ ಮಾಸ್ ಆಫ್ ದ ರಿಯಾಕ್ಟೆಂಟಲ್ಲಿ ನಾವೇನೇನು ತೊಗೊಂಡಿದ್ದೀವಿ, ಸೋಡಿಯಂ ಕಾರ್ಬೋನೇಟ್ ತೊಗೊಂಡಿದ್ದೀವಿ, ಹಾಗೆ ಎಥನೋಯಿಕ್ ಆ್ಯಸಿಡ್ ತೊಗೊಂಡಿದ್ದೀವಿ. ಅವುಗಳನ್ನು ಮಾಸನ್ನು ಅವರೇ ಕೊಟ್ಟಿದ್ದಾರೆ 5.3 ಹಾಗೆ 6 ಗ್ರಾಮ್. ಅವುಗಳ ಎರಡನ್ನ ನಾವು ಕೂಡಿದ್ವಿ ಅಂತಂದರೆ ನಮಗೆ 11.3 ಬಂತು. ಈಗ ಪ್ರಾಡಕ್ಟದು ನೋಡೋಣ. ಪ್ರಾಡಕ್ಟಲ್ಲಿ ಏನೇನು ಬರ್ತಿದೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹಾಗೆ ಸೋಡಿಯಂ ಎಥನೋಯೇಟ್. ಅವುಗಳು ಮೂರನ್ನು ನಾವು ಕೂಡಿದಾಗ ನಮಗೇನು ಬರ್ತಿದೆ, 11.3 ಬರ್ತಿದೆ. ಹಾಗಿದ್ರೆ ಟೋಟಲ್ ಆಗೇನು ಆನ್ಸರ್ 11.3 ವಿಚ್ ಈಸ್ ಈಕ್ವಲ್ ಟು 11.3 ಗ್ರಾಮ್. ಹಾಗಿದ್ರೆ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದೇನಾಯಿತು, ಪ್ರೂವ್ ಆಯಿತು ಅಲ್ವಾ. ಇದೇನೇ ಅಲ್ಲಿ ಕೊಟ್ಟಿರೋದವರು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿ ಅಂಥೇಳಿ ಕ್ವಶನ್ ಕೊಟ್ಟಿದ್ದಾರೆ. ನಾನಿಲ್ಲಿ ನಿಮಗೆ ವಿತ್ ಆನ್ಸರ್ ಸಹಿತ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನು ಸಹಿತ ನೋಡಿ, ಯಾವುದಾದ್ರೂ ಡೌಟ್ ಬಂತು ಅಂದರೂ ಸಹಿತ ನೀವು ನನಗೆ ಕೇಳಬಹುದು. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ ಇನ್ ದ ರೇಷಿಯೋ ಆಫ್ 1:8 ಬೈ ದ ಮಾಸ್ ಟು ಫಾರ್ಮ್ ವಾಟರ್. ಅಲ್ಲಿ ಏನಾಗ್ತಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗ್ತಿದೆ, ಅದರ ಒಂದು ರೇಷಿಯೋ ಎಷ್ಟಿದೆ, 1:8 ಇದೆ. ವಾಟ್ ಮಾಸ್ ಆಫ್ ಆಕ್ಸಿಜನ್ ಗ್ಯಾಸ್ ವುಡ್ ಬಿ ರಿಕ್ವೈರ್ಡ್ ಟು ರಿಯಾಕ್ಟ್ ಕಂಪ್ಲೀಟ್ಲಿ ವಿತ್ 3 ಗ್ರಾಮ್ ಆಫ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಕೇಳ್ತಿದ್ದಾರೆ ಅವರು. ಈಗ ಇಲ್ಲಿ 1 ಅಂದರೆ ಹೈಡ್ರೋಜನ್, 8 ಅಂದರೆ ಆಕ್ಸಿಜನ್ ಅಲ್ವಾ. ಈಗ ನಾನಿಲ್ಲಿ ಬರ್ಕೋತಾ ಇದ್ದೀನಿ ನೋಡಿ, ಹೈಡ್ರೋಜನ್ ಆಕ್ಸಿಜನ್. ಈಗ ನಾವಿಲ್ಲಿ ಮೆಂಟಲ್ ಎಬಿಲಿಟಿಲಿ ಮಾಡೋ ಥರ ಒಂದು ಈ ರೀತಿಯಾಗಿ ಸಾಲ್ವ್ ಮಾಡಿದ್ರೆ ಈ ಪ್ರಾಬ್ಲಮ್ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಅವ್ರು ಕೊಟ್ಟಿರೋ ಹಾಗೆ ರೇಷಿಯೋ ಪ್ರಕಾರ 1 ಎಷ್ಟಿದೆ ಹೈಡ್ರೋಜನ್ ಇದೆ, 8 ಎಷ್ಟಿದೆ ಆಕ್ಸಿಜನ್ ಇದೆ. ಈಗ ಅವ್ರು ಕೇಳಿರೋದು ಕ್ವಶನಲ್ಲಿ 3 ಗ್ರಾಮ್ ಅಂತ ಹೇಳಿದ್ದಾರೆ. ಯಾವುದು, ಹೈಡ್ರೋಜನ್. ಅದರ ನೇರವಾಗಿ 3 ಬರ್ಕೊಳ್ಳೋಣ. 3 ಗ್ರಾಮ್ ಇದೆ, ಇದು ಸಹಿತ 3 ಗ್ರಾಮ್ ಇದೆ, ಇದು ಸಹಿತ 3 ಗ್ರಾಮ್ ಇದೆ. ಈಗ ನಮಗೆ ಬೇಕಾಗಿರೋದು ಆಕ್ಸಿಜನ್ ಎಷ್ಟಿರುತ್ತೆ ಅಂಥೇಳಿ. ವಾಟ್ ಮಾಸ್ ಆಫ್ ದ ಆಕ್ಸಿಜನ್ ಗ್ಯಾಸ್ ಅಂತ ಕೇಳಿದ್ದಾರೆ. ಈಗ ನಾವೇನು ಮಾಡ್ಬೋದು, ನಾನು ಇಲ್ಲೂ ಸಹಿತ ಅದನ್ನೇ ಬರೆದಿದ್ದೀನಿ. ಈಗ ನೀವೇನು ನೋಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು, ಈಸಿಯಾಗಿ ಸಿಗುತ್ತೆ ಆನ್ಸರ್. 8 × 3 ಡಿವೈಡೆಡ್ ಬೈ 1 ಅಲ್ಲಿಗೆ 24 ಗ್ರಾಮ್ ಆಯಿತು, ಹೌದಲ್ವಾ. ಇದನ್ನೇ ಇಲ್ಲಿ ಕೊಟ್ಟಿರೋದವ್ರ ಆನ್ಸರ್. ಮಾಸ್ ಆಫ್ ದ ಆಕ್ಸಿಜನ್ ಮಾಲಿಕ್ಯೂಲ್ ಎಷ್ಟು ಅಂಥೇಳಿ, ದಟ್ ಈಸ್ 24 ಗ್ರಾಮ್. ಇಷ್ಟೇ. ನೆಕ್ಸ್ಟ್, ವಾಟ್ ಈಸ್ ಆ್ಯನ್ ಆಟಮ್? ಪರಮಾಣು ಎಂದರೆ ಏನು? ಹಾಗಿದ್ರೆ ಬಿಲ್ಡಿಂಗ್ ಬ್ಲಾಕ್ ಆಫ್ ಮ್ಯಾಟರ್ ಆರ್ ಆಟಮ್ಸ್. ಯಾವುದೇ ಒಂದು ದ್ರವ್ಯಗಳು ಅವುಗಳ ಬಿಲ್ಡ್ ಆಗಬೇಕು, ದೊಡ್ಡ ಒಂದು ಮ್ಯಾಟರ್ ಆಗಬೇಕು ಅಂತಂದರೆ ಅಲ್ಲಿ ನಾವೀಗ ಎಕ್ಸಾಂಪಲ್ ಆಗಿ ಒಂದು ಬಿಲ್ಡಿಂಗ್ನ ನಾವು ಕಟ್ತಾ ಇದ್ದೀವಿ ಅಂತಂದರೆ ಒಂದು ಸಣ್ಣವಾದಂತಹ ಇಟ್ಟಿಗೆಗಳನ್ನು ನಾವು ಜೋಡಿಸ್ತಾ ಹೋಗ್ತೀವಿ. ಹೇಗೆ ಒಂದು ಬಿಲ್ಡಿಂಗ್ ಒಂದು ಇಟ್ಟಿಗೆಯಿಂದ ಅದು ಫಾರ್ಮ್ ಆಗ್ತಾ ಹೋಗುತ್ತಲ್ಲ, ಜೋಡಿಸ್ತಾ ಹೋಗ್ತೀವಲ್ಲ, ಅದೇ ರೀತಿಯಾಗಿ ಒಂದು ಮ್ಯಾಟರ್ ಆಗಬೇಕು ಅಂತಂದರೆ ಈ ಪರಮಾಣುಗಳು ಇಲ್ಲಿ ಬ್ರಿಕ್ಸ್ಗಳಾಗಿರುತ್ತವೆ. ಒಂದು ಇಟ್ಟಿಗೆ ರೀತಿಯಾಗಿ ನಾವು ನೋಡಬಹುದು. ಅಂದರೆ ಅದರ ಶೇಪ್ ಆಗಿರುತ್ತೆ ಅಂತೇಳಿ ಥಿಂಕ್ ಮಾಡಬೇಡಿ, ಅದರ ಒಂದು ಅರ್ಥನ ನಾನು ಹೇಳ್ತಾ ಇರೋದು. ಇವುಗಳೇನಾಗಿರುತ್ತೆ, ತೀರಾ ಚಿಕ್ಕದಾಗಿರುತ್ತೆ, ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ಚಿಕ್ಕದಾಗಿರುತ್ತೆ. ಎಷ್ಟು? ಇಟ್ ಈಸ್ ಮೆಷರ್ಡ್ ಇನ್ ನ್ಯಾನೋಮೀಟರ್ಸ್ಗಳಲ್ಲಿ. ಅವುಗಳ ರೇಡಿಯಸ್ನ ನಾವು ನ್ಯಾನೋಮೀಟರಲ್ಲಿ ಮೆಷರ್ ಮಾಡ್ತೀವಿ. 1/10⁹ ಮೀಟರ್ ವಿಚ್ ಈಸ್ ಈಕ್ವಲ್ ಟು 1 ನ್ಯಾನೋಮೀಟರ್. ಹಾಗಿದ್ರೆ 1 ಮೀಟರ್ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಸಿ. 1 ಮೀಟರ್ ಈಸ್ ಈಕ್ವಲ್ ಟು 10⁹ ನ್ಯಾನೋಮೀಟರ್ ಆಯಿತು.
ಇದಿಷ್ಟು ಗೊತ್ತಿರಲಿ. ಹಾಗೆ ಬೇರೆ ಎಲಿಮೆಂಟ್ಸ್ಗಳ ಒಂದು ರೇಡಿಯಸ್ ಗೊತ್ತಿರಬೇಕು, ಅಥವಾ ಅದನ್ನು ಯಾವ ರೀತಿಯಾಗಿ ಮೆಷರ್ ಮಾಡ್ತೀವಿ ಅಂತಂದರೆ, ಆಟಮ್ ಆಫ್ ಹೈಡ್ರೋಜನ್ನ ಒಂದು ಪರಮಾಣುನ 10⁻⁻10 ಹೇಳ್ತೀವಿ. ಹಾಗೆ ನೀರಿನ ಅಣು, ಒಂದು ಮಾಲಿಕ್ಯೂಲ್ ಆಫ್ ವಾಟರ್ನ ತೊಗೊಂಡ್ವಿಂದ 10⁻⁹. ಹಾಗೆ ಹಿಮೋಗ್ಲೋಬಿನ್, ಈ ಒಂದು ಚಾರ್ಟನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ, ಇದು ಸಹಿತ ನಿಮಗೆ ಹೆಲ್ಪ್ ಆಗುತ್ತೆ. ವಾಟ್ ಆರ್ ದ ಮಾಡರ್ನ್ ವೇಸ್ ಸಿಂಬಲ್ಸ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್? ವಿವಿಧ ಧಾತುಗಳ ಪರಮಾಣುಗಳ ಆಧುನಿಕ ಕಾಲದ ಸಂಕೇತಗಳು ಯಾವ್ಯಾವು? ಹೇಗೆ? ಇದನ್ನು ಸಹಿತ ಎಕ್ಸಾಮಲ್ಲಿ ಕೇಳಬಹುದು. ಈಗ ಒಂದು ಸಿಂಬಲ್ ಕೊಟ್ಬಿಟ್ಟು ಇದನ್ನು ಯಾವುದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ತುಂಬ ಮೋಸ ಹೋಗೋದು ನಾವು ಸಹಿತ ಇಂಥದ್ರಲ್ಲೇ. ಈಗ ಒಂದು ಸರ್ಕಲನ್ನು ಹಾಕಿ ಮಧ್ಯದಲ್ಲಿ ಒಂದು ಚುಕ್ಕಿನ ಇಟ್ಟಿದ್ದಾರೆ, ದಟ್ ಈಸ್ ಹೈಡ್ರೋಜನ್ ಅಂತೇಳಿ. ಯಾಕೆ ಅಂತಂದರೆ ಇದನ್ನು ನಾವು ನೋಡಿದಾಗ ಆಗಲೇ ಸ್ಟ್ರಕ್ಚರ್ ಹೇಳಿದ್ವಲ್ಲ, ಇಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸಲ್ಲಿ ಇದು ಒಂದು ಪ್ರೋಟಾನನ್ನು ಮಾತ್ರ ಇರುತ್ತೆ, ಹಾಗೆ ಒಂದು ಎಲೆಕ್ಟ್ರಾನ್ ಅಷ್ಟೇ ಇರುತ್ತೆ. ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಅದರ್ ಎಲಿಮೆಂಟ್ಸ್. ಅದಕ್ಕೋಸ್ಕರ ಇದನ್ನು ಹಾಗೆ, ಜೊತೆಗೆ ಇದು ಲೈಟೆಸ್ಟ್ ಎಲಿಮೆಂಟ್. ಯಾವುದೇ ಒಂದು ಈಗ ಒಂದೇ ಪ್ರೋಟಾನ್ ಇರುತ್ತೆ, ಇನ್ನು ಉಳಿದ್ರಲ್ಲಿ ಪ್ರೋಟಾನ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ, ಹಾಗೆ ನ್ಯೂಟ್ರಾನ್ ಸಹಿತ ಇರುತ್ತೆ. ಬಟ್ ಇದು ಡಿಫ್ರೆಂಟ್ ಆಯ್ತಲ್ವ, ಸೊ ಇದನ್ನು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಫಾಸ್ಫರಸ್ನ ಈ ರೀತಿಯಾಗಿ 3 ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕಾಪರ್ನ C, ಬಟ್ ಕಾರ್ಬನ್ನ ಫುಲ್ ಒಂದು ಸರ್ಕಲ್ ಹಾಕ್ಬಿಟ್ಟು ಅದನ್ನು ಫುಲ್ ಶೇಡ್ ಮಾಡಿದ್ದಾರೆ, ಗೊತ್ತಾಗ್ತಿದೆಯಾ? ಹಾಗೆ ಗೋಲ್ಡನ್ನು G ಅಂತ ಹೇಳಿ ಕೊಟ್ಟಿದ್ದಾರೆ, ಪ್ಲಸ್ ಮಾರ್ಕಲ್ಲಿ ಸಲ್ಫರ್, ಹಾಗೆ ಲೆಡ್ಡನ್ನು L, ಪ್ಲಾಟಿನಾದ P, ಫಾಸ್ಫರಸ್ ಅಲ್ಲ ಪ್ಲಾಟಿನಾ, ಹಾಗೆ ಆಕ್ಸಿಜನ್ನ ಜಸ್ಟ್ ಸರ್ಕಲ್, ಐರನ್ನ AI, ಸಿಲ್ವರ್ಗೆ S, ಸಲ್ಫರ್ ಅಲ್ಲ ಸಲ್ಫರ್ಗೆ ಪ್ಲಸ್, ಕನ್ಫ್ಯೂಷನ್ ಆಗೋದು ಹೀಗೆ. ಮರ್ಕ್ಯುರಿಗೆ ಒಂದು ಸರ್ಕಲ್ ರೀತಿಯಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ, ಅದನ್ನು ಶೇಡ್ ಮಾಡ್ತಾ ಹೋಗಿದ್ದಾರೆ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಈಗ ಇವರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದು ಆ್ಯಟಮ್ ಅಥವಾ ಒಂದು ನಾವೀಗ ಎಲಿಮೆಂಟ್ಸ್ಗಳ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಇಲ್ಲಿ ಎಲಿಮೆಂಟ್ಸ್ಗಳನ್ನು ಒಂದು ಲೆಟರಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಇಲ್ಲೂ ಸಹಿತ ಇಲ್ಲಿ ರೆಪ್ರೆಸೆಂಟೇಷನ್ನೇ ಅವ್ರು ಕೊಟ್ಟಿರೋದಲ್ವ. ಆದರೆ ಹಿಂದೆ ಹೇಗೆ ಮಾಡ್ತಾಯಿದ್ರು ಅಂತಂದರೆ, ಯಾವುದೇ ರೀತಿಯಾದಂಥ ಎಲಿಮೆಂಟ್ಸ್ಗಳನ್ನು ಅವುಗಳ ಒಂದು ಬಿಗಿನಿಂಗ್ ಲೆಟರ್ಗಳನ್ನು, ಆದರೆ ಈಗ ನಾವು IUPAC ಇದ್ರನ್ನ ಫಾಲೋ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದರ ಬಗ್ಗೆ ನಿಮಗೆ ಫಸ್ಟ್ PUCಯಲ್ಲಿ ಸಿಗುತ್ತೆ ಫುಲ್ ಕಾನ್ಸೆಪ್ಟು. ಆಗ ನಾನು ಇವಾಗ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇವಾಗ ನೋಡೋಣ ಏನು ಅದು ಅಂಥೇಳಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಶುದ್ಧ ಮತ್ತು ಅನ್ವಯಿಕ ರಾಸಾಯನ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲಿ ಬರೀತಾರೆ, ಹಾಗೆ ಸೆಕೆಂಡ್ ಲೆಟರ್ನ ಸ್ಮಾಲ್ ಲೆಟರಲ್ಲಿ ಬರೀತಾರೆ. ಎಕ್ಸಾಂಪಲ್ ಹೇಳೋದಾದರೆ, ಹೈಡ್ರೋಜನ್ ಫಸ್ಟ್ ಲೆಟರ್ ಏನು? H. ಇದನ್ನು ನಾವು H ಅಂತ ಅಷ್ಟೇ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು ಇನ್ನೊಂದು ಲೆಟರ್ನ ತೊಗೊಳ್ಳಲ್ಲ. ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂನ ನಾವು A ಬಿಗ್ ಲೆಟರ್ ಬರಿತೀವಿ ಫಸ್ಟ್ ಲೆಟರ್, ಹಾಗೆ ಸೆಕೆಂಡ್ ಲೆಟರ್ನ ಕ್ಯಾಪಿಟಲ್ ಲೆಟರ್ ಬರೆಯಲ್ಲ, ಸ್ಮಾಲ್ ಲೆಟರ್ ಬರಿತೀವಿ, L ಈ ರೀತಿಯಾಗಿ ಬರೆಯೋಲ್ಲ. ಅದೇ ರೀತಿಯಾಗಿ ಕೊಬಾಲ್ಟನ್ನ CO ಬರಿತೀವಿ, C ಕ್ಯಾಪಿಟಲ್ ಲೆಟರ್ O ಬರೆಯಲ್ಲ. ಆ್ಯಕ್ಚುಲಿ ಮತ್ತೆ ಕಾರ್ಬನ್ ಮೊನೋಆಕ್ಸೈಡ್ ಬರುತ್ತೆ, ಕಾರ್ಬನ್ ಮೊನೋಆಕ್ಸೈಡ್ ಹೀಗೆ ಬರಿತೀವಿ, ಕಾರ್ಬನ್ ಡೈಆಕ್ಸೈಡ್ನ ಹೀಗೆ ಬರಿತೀವಿ. ಮೋನೋ ಆಕ್ಸೈಡ್ ಅಂತಂದರೆ, ಮೋನೋ ಅಂತಂದರೆ ಸಿಂಗಲ್, ಅದಕ್ಕೋಸ್ಕರ ಒಂದು ಆಕ್ಸಿಜನ್ನ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಡೈಆಕ್ಸೈಡ್ ಅಂತಂದರೆ 2 ಆಕ್ಸಿಜನ್ ಇದೆ, ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಬರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಅದರ್ ಲೆಟರ್, ನೆಕ್ಸ್ಟ್ ಇನ್ನೂ ರೀತಿಯಾಗಿ ಚೇಂಜಸ್ ಮಾಡ್ತಾ ಹೋಗ್ತಾರೆ. ಜಿಂಕನ್ನು ZN ಅಂತ ಹೇಳಿ ಬರೀತಾರೆ, ಫಸ್ಟ್ ಲೆಟರ್ ಸೇಮ್ ಇರುತ್ತೆ, ಬಟ್ ನೆಕ್ಸ್ಟ್ ಅದರ್ ಲೆಟರ್ ಬೇರೆ ಯಾವುದೋ ತೊಗೊಂಡಿರ್ತಾರೆ. ಕ್ಲೋರಿನ್ನ Cl ಅಂತ ಹೇಳಿ ಬರೀತಾರೆ, ಕ್ಯಾಪಿಟಲ್ C ಹಾಗೆ ಸ್ಮಾಲ್ L ಆಗಿರುತ್ತೆ. ನೆಕ್ಸ್ಟ್ ಲ್ಯಾಟಿನ್, ಜರ್ಮನ್ ಆರ್ ಗ್ರೀಕ್ ಒರಿಜಿನಿಂದ ಬಂದಂತಹ ಲೆಟರ್ಸ್ಗಳನ್ನು ಸಹಿತ ತಗೋತಾರೆ. ಈಗ ಐರನ್ನನ್ನು ಏನು ಮಾಡಿದ್ದಾರೆ, ಫೆರ್ರಮ್ ಅನ್ನೋ ಒಂದು ಲ್ಯಾಟಿನ್ ವರ್ಡಿಂದ ಡಿರೈವ್ ಮಾಡ್ತಾರೆ, ಅದಕ್ಕೋಸ್ಕರ Fe ಅಂತ ಹೇಳಿ ಬರಿತೀವಿ. ಸೋಡಿಯಂನ Na ಮೀನ್ಸ್ ನ್ಯಾಟ್ರಿಯಂ, ಪೊಟ್ಯಾಷಿಯಂ K ಅಂದರೆ ಕ್ಯಾಲಿಯಂ, ಇದು ಸಹಿತ ನೆನ್ಪಿಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಪೊಟ್ಯಾಷಿಯಮ್ನ P ಅಥವಾ PO ಅಥವಾ PT ಪ್ಲಾಟಿನಮ್, PO ಪಲ್ಯಾಡಿಯಮ್ ಅಂತ ಬರುತ್ತೆ, ಮತ್ತು P ಫಾಸ್ಫರಸ್ ಬರುತ್ತೆ. ಇಲ್ಲಿ ಇದರ ಒಂದು ಒರಿಜಿನ ತೊಗೊಂಡಿದ್ದಾರೆ ಕ್ಯಾಲಿಯಂ ಅಂತ ಹೇಳಿ. Al ಅಂತಂದರೆ ಅಲ್ಯೂಮಿನಿಯಂ, ಆರ್ಗಾನ್, ಬೇರಿಯಂ, ಬೋರಾನ್, ಬ್ರೋಮಿನ್ ಹೇಗೂ ಹೇಳ್ಬೋದು, ಕ್ಯಾಲ್ಶಿಯಂ, ಕಾರ್ಬನ್, ಕ್ಲೋರಿನ್, ಕೊಬಾಲ್ಟ್, ಕಾಪರ್, ಫ್ಲೂರಿನ್, ಗೋಲ್ಡ್, ಹೈಡ್ರೋಜನ್, ಅಯೋಡಿನ್, ಐರನ್, ಲೆಡ್, ಮೆಗ್ನೀಷಿಯಂ, ನಿಯಾನ್, ನೈಟ್ರೋಜನ್, ಆಕ್ಸಿಜನ್, ಪೊಟ್ಯಾಷಿಯಂ, ಸಿಲಿಕಾನ್, ಸಿಲ್ವರ್, ಸೋಡಿಯಂ, ಸಲ್ಫರ್,
ಯುರೇನಿಯಮ್ ಆ್ಯಂಡ್ ಜಿಂಕ್. ಇದನ್ನು ಒಂದು ಚಾರ್ಟಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಜಸ್ಟ್ ಹಾಗೆ ನಿಮ್ಮ ರೆಫರೆನ್ಸ್ಗೋಸ್ಕರ. ನೆಕ್ಸ್ಟ್ ಮುಂದೆ ನೋಡೋಣ. ಅಟೋಮಿಕ್ ಮಾಸ್ ಅಂತಂದರೆ ನೋಡೋಣ, ಪರಮಾಣು ರಾಶಿ. ಈಗ ಈಚ್ ಎಲಿಮೆಂಟ್ ನಮಗೆ ಗೊತ್ತಿದೆ, ಎಲ್ಲ ಧಾತುಗಳನ್ನು ನೋಡ್ತಾ ಬಂದಿದ್ದೀವಿ. ಈಗ ಅವುಗಳಿಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಆಫ್ ಸಮ್ ಅಟಾಮಿಕ್ ಮಾಸ್. ಅವಕ್ಕೆಲ್ಲವಕ್ಕೂ ಏನಾಗಿದೆ, ಒಂದು ಅಟಾಮಿಕ್ ಮಾಸ್ ಇದೆ. ಅಂದರೆ ಎಲ್ಲ ಧಾತುಗಳಿಗೂ ಒಂದು ಪರಮಾಣು ರಾಶಿ ಇದೆ, ವಿಶಿಷ್ಟವಾಗಿರುವಂತಹ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಆದಂತಹ ಒಂದು ಅಟಾಮಿಕ್ ಮಾಸ್ಗಳಿವೆ. ಗೊತ್ತಾಗ್ತಿದೆಯಾ? ಈಗ ಅಟಾಮಿಕ್ ಮಾಸ್ ಎಕ್ಸಾಂಪಲ್ ಅಂತ ತಗೊಳ್ಳೋದಾದರೆ, ಒಂದು ಕಾಂಪೌಂಡನ್ನು ತೊಗೊಂಡಿದ್ದಾರೆ. ಕಾಂಪೌಂಡ್ ಅಂತ ಅಂದ್ರೇನು, ಅಲ್ಲಿ 2 ರೀತಿಯಾದಂತಹ ಎಲಿಮೆಂಟ್ಸ್ಗಳಿರಬೇಕು. ಇಲ್ಲಿ ಕಾರ್ಬನ್ ಮೋನಾಕ್ಸೈಡ್ ತೊಗೊಂಡಿದ್ದಾರೆ, ಒಂದು ಎಲಿಮೆಂಟ್ ಕಾರ್ಬನ್, ಇನ್ನೊಂದು ಎಲಿಮೆಂಟ್ ಆಕ್ಸಿಜನ್. ಅಲ್ಲಿಗೆ ಕಾರ್ಬನ್ ಮೋನಾಕ್ಸೈಡ್. ಇಟ್ ಈಸ್ ಫಾರ್ಮ್ಡ್ ಬೈ, ಇದು ಹೇಗೆ ಫಾರ್ಮ್ ಆಯಿತು? ಇದು ಸಂಯುಕ್ತ ಅಲ್ವಾ, ಇದು ಹೇಗೆ ಫಾರ್ಮ್ ಆಯಿತು? ಇಟ್ ಈಸ್ ಫಾರ್ಮ್ಡ್ ಬೈ ದ 2 ಎಲಿಮೆಂಟ್ಸ್, ದಟ್ ಈಸ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್. ಎಕ್ಸ್ಪೆರಿಮೆಂಟಲಿ, ಪ್ರಾಯೋಗಿಕವಾಗಿ ಇದನ್ನು ಹೇಗೆ ತಯಾರು ಮಾಡಬಹುದು ಅಂತಂದರೆ, 3 ಗ್ರಾಮ್ ಆಫ್ ಕಾರ್ಬನ್ನ ತಗೋಬೇಕಾಗುತ್ತೆ, ಹಾಗೆ 4 ಗ್ರಾಮ್ ಆಫ್ ಆಕ್ಸಿಜನ್ ತಗೋತಾರೆ. ಇದರಿಂದ ನಮಗೆ ಸಿಗೋವಂಥದ್ದು ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಸ್ವಲ್ಪ ವೇರಿ ಆಯಿತು ಅಂದ್ರೂ ಇನ್ನೊಂದು ಆಗುತ್ತೆ, ಅಲ್ಲಿ ನಮಗೆ ರಿಯಾಕ್ಷನ್ ಕರೆಕ್ಟಾಗಿ ಆಗಲ್ಲ. ಇದು ಯಾಕೆ ಇಷ್ಟೇ 3 ಗ್ರಾಮೇ ತಗೋತಾರೆ ಅಥವಾ 4 ಗ್ರಾಮ್ನೇ ಯಾಕೆ ತಗೋತಾರೆ, ಅದು ಹೇಗೆ ಗೊತ್ತಾಯಿತು ಅನ್ನೋದನ್ನು ನಾವು ಅಟಾಮಿಕ್ ಮಾಸ್ ಯೂನಿಟ್ ಕಾನ್ಸೆಪ್ಟ್ ಬರುತ್ತೆ ನೆಕ್ಸ್ಟ್, ಆಗ ನಾನು ನಿಮಗೆ ಹೇಳ್ತೀನಿ. AMU ಅಂತಂದರೆ ಅಟಾಮಿಕ್ ಮಾಸ್ ಯೂನಿಟ್, ಸಾಪೇಕ್ಷ ಪರಮಾಣು ರಾಶಿ. ಇದೇನಾಗಿರುತ್ತೆ, ನಾನು ಆಗಲೇ ನಿಮಗೆ ಒಂದು ಕಾನ್ಸೆಪ್ಟ್, ಡಾಲ್ಟನ್ ಅವ್ರ ಪ್ರಕಾರ ಒಂದು ಪ್ರೋಟಾನ್, ಒಂದು ಮಾಸ್ ಆಫ್ ದ ಹೈಡ್ರೋಜನ್, ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 1.67 × 10⁻⁻27 kg ಅಂತ ಹೇಳಿದೆ. ಅದೇ ರೀತಿಯಾಗಿ ಎಲೆಕ್ಟ್ರಾನ್ ಸಹಿತ ಇರುತ್ತೆ, ಬಟ್ ಅದು ನೆಗ್ಲಿಜಬಲ್ ಕ್ವಾಂಟಿಟಿ ಇರುತ್ತೆ. ಆ ಕಾರಣದಿಂದಾಗಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಈ ನಂಬರ್ ಒಂಥರ ಕಾಂಪ್ಯಾಕ್ಟ್ ಆಗಿರುತ್ತಿರೋ ಕಾರಣ ಇದನ್ನು ನಾವೇನು ಮಾಡಿದ್ರು, 1 AMUಗೆ ಈಕ್ವೇಟ್ ಮಾಡಿಕೊಂಡ್ರು. ಯಾರು? ಡಾಲ್ಟನ್. ಆ ನಂತರ ಒಂದನ್ನು ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋಂತಹ ಅಟಾಮಿಕ್ ಮಾಸ್ ಎಲಿಮೆಂಟ್ಗಳ, ಧಾತುಗಳ, ಅವುಗಳ ಅಟಾಮಿಕ್ ಮಾಸನ್ನು ನಾವು ಕಂಡುಹಿಡಿಬೋದು. ಅಂದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಪರಮಾಣು ರಾಶಿಗಳನ್ನು ನಾವು ಕಂಡುಹಿಡಿಬೋದು ಅಂತ ಹೇಳಿ ಏನು ಮಾಡ್ತಾರೆ, ಹೈಡ್ರೋಜನ್ನ 1 AMU ಅಂತ ಹೇಳಿ ತಗೋತಾರೆ. 1 ಹೈಡ್ರೋಜನ್, 1 ಮಾಸ್ ಆಫ್ ಹೈಡ್ರೋಜನ್ ಅಥವಾ ಮಾಸ್ ಆಫ್ ಹೈಡ್ರೋಜನ್ ವಿಚ್ ಈಸ್ ಈಕ್ವಲ್ ಟು 1 AMU ಅಂತ ಹೇಳಿ ತಗೋತಾರೆ. ಆ ನಂತರ ಈಗ ಅದ್ರ ಮೇಲೆ ಒಂದು ಆಕ್ಸಿಜನ್ ಸಹಿತ ಕಂಡಿದ್ದಾರೆ. ಆಕ್ಸಿಜನ್ ಎಷ್ಟು ಸಿಕ್ತು? 16 AMU ಸಿಕ್ತು. ಬಟ್ ಬೇರೆ ಯಾವುದನ್ನೇ ಕಂಡಿಯೋಕ್ಕೆ ಹೋದರೂ ಅಲ್ಲಿ ನಮಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಬಿಕಾಸ್ ಯಾಕಂದರೆ ಹೈಡ್ರೋಜನ್ ಎಲ್ಲ ಎಲಿಮೆಂಟ್ಸ್ಗಳ ಜೊತೆನೂ ಅದು ರಿಯಾಕ್ಟ್ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಏನು ಮಾಡಿದ್ರು ಅವರು, ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ರು. ಆ ನಂತರ ನಮಗೆ ಬಂದಿದ್ದೆ ದಟ್ ಈಸ್ ಕಾರ್ಬನ್. ಕಾರ್ಬನನ್ನು ಯಾಕೆ ತಗೋತಾರೆ ಅಂತಂದರೆ, ಕಾರ್ಬನ್ ಎಲ್ಲ ಎಲಿಮೆಂಟ್ಸ್ಗಳ ಜೊತೆನೂ ಆಲ್ಮೋಸ್ಟ್ ಫಿಕ್ಸ್ ಅಂತ ಅದೇ ಅಂತ ಹೇಳಲ್ಲ, ಯಾಕಂದರೆ ಮತ್ತೆ F ಬ್ಲಾಕ್ ಎಲಿಮೆಂಟ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಎಲ್ಲ ಎಲಿಮೆಂಟ್ಸ್ಗಳು ಆಲ್ಮೋಸ್ಟ್ ಅಂತ ಹೇಳಿ ತಗೋತಾರೆ. ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ಸ್ಗಳ ಜೊತೆ ಈ ಕಾರ್ಬನ್ ರಿಯಾಕ್ಟ್ ಆಗೋ ಕಾರಣ ಏನು ಮಾಡ್ತಾರೆ, ಈ ಕಾರ್ಬನ್ನ ಒಂದು ಸ್ಟ್ಯಾಂಡರ್ಡ್ ಆಗಿ ತಗೋತಾರೆ. ಕಾರ್ಬನ್ 12 ಐಸೋಟೋಪನ್ನು ತಗೋತಾರೆ. ಈ ಕಾರ್ಬನ್ 12 ಐಸೋಟೋಪ್, ಈಗ ನಾವು ಮತ್ತೆ ಐಸೋಟೋಪ್ ಕಾನ್ಸೆಪ್ಟನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡ್ತಾ ಹೋಗೋಣ. ಐಸೋಟೋಪ್ ಕಾನ್ಸೆಪ್ಟ್ ಬಂತು ಅಂದರೆ ಮತ್ತೆ ನಾವು ಇಷ್ಟು ದಿನ ಓದಿದ್ದನ್ನು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಎಲ್ಲ ಕೆಮಿಕಲ್ ರಿಯಾಕ್ಷನಲ್ಲೂ ಐಸೋಟೋಪ್ಗಳನ್ನು ಮತ್ತೆ ನಾವು ತಗೋಬೇಕಾಗತ್ತೆ. ಈಗ ಫೋಟೋಸಿಂಥಸಿಸ್ ನೋಡಿದ್ವಿ, ದ್ಯುತಿ ಸಂಶ್ಲೇಷಣೆ ನೋಡಿದ್ವಿ. ಅದರಲ್ಲಿ ನೋಡಿದ್ದು ನಾವು ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡ್ಬಿಟ್ಟು ಮತ್ತು ವಾಟರ್ ಇರ್ತಿತ್ತು, ಹಾಗೆ ಅದರಿಂದ ಒಂದು ಸನ್ಲೈಟ್ ಜೊತೆಗೆ ಕ್ಲೋರೋಫಿಲ್ ಇವೆಲ್ಲ ರಿಯಾಕ್ಟ್ ಆಗಿಬಿಟ್ಟು ನಮಗೆ ಒಂದು ಕಾರ್ಬೋಹೈಡ್ರೇಟ್ ಸಿಗ್ತಾಯಿತ್ತು ಅಂತ ಹೇಳಿ ನೋಡಿದ್ವಿ. ಹಾಗಾದರೆ ಅಲ್ಲಿದ್ದಂತಹ ಐಸೋಟೋಪ್ ಅಂದರೆ ಆ ಲೀವ್ಸ್ಗಳು ಅಲ್ಲಿ ತೊಗೊತಾ ಇದ್ದಿದ್ದು, ಅದು ಇನ್ಹೇಲ್ ಮಾಡ್ಕೋತಿತ್ತಲ್ಲ, ಮೀನ್ಸ್ ಅದು ಕಾರ್ಬನ್ ಡೈಆಕ್ಸೈಡ್ನ ತೊಗೋತಿತ್ತಲ್ಲ, ಅಬ್ಸರ್ವ್ ಮಾಡ್ಕೊಳ್ತಿತ್ತಲ್ಲ, ಅದು ಯಾವ ಐಸೋಟೋಪ್, ಅಟ್ಮಾಸ್ಫಿಯರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಯಾವ ಒಂದು ಐಸೋಟೋಪ್ನ, ಅದು ಆಕ್ಸಿಜನ್ ಯಾವ ಐಸೋಟೋಪಲ್ಲಿ ಇತ್ತು ಅಂಥೇಳಿ ನಾವು ನೋಡ್ಬೋದು. ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ಮತ್ತೆ ನಾವು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಚಾಪ್ಟರ್ನ ನೋಡಿ ನೀವು ಅದಕ್ಕೆ. ಈಗ ಇಲ್ಲಿ ನೋಡೋಣ, ಕಾರ್ಬನ್ 12 ಅವರು ಸ್ಟ್ಯಾಂಡರ್ಡ್ ಆಗಿ ತಗೋತಾರೆ. ಸೊ 1 AMUನ ಅವ್ರು ಯಾವುದಕ್ಕೆ ಈಕ್ವೇಟ್ ಮಾಡ್ಕೋತಾರೆ, AMUನ ಮಾಸ್ ಆಫ್ 1 ಕಾರ್ಬನ್ ಆಟಮ್ಗೆ ಈಕ್ವೇಟ್ ಮಾಡ್ಕೋತಾರೆ. ಬಟ್ 1 AMU ಅಂತಂದರೆ ಅಲ್ಲಿ ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ಗೆ ಈಕ್ವೇಟ್ ಮಾಡ್ಕೊಳ್ಳೋದವರು. ಇಲ್ಲಿ ಅದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ವಿಜ್ಞಾನಿಗಳು
ವಿವಿಧ ಪರಮಾಣು ರಾಶಿ ಏಕಮಾನಗಳ ಅನ್ವೇಷಣೆಯಲ್ಲಿದ್ದಾಗ ನಿಸರ್ಗದಲ್ಲಿ ಲಭ್ಯವಿದ್ದ ಆಕ್ಸಿಜನ್ ಪರಮಾಣುವಿಂದ 1/16 ಏಕಮಾನವಾಗಿ ಮಾಡಿಕೊಂಡರು. ಫಸ್ಟ್ ಹೈಡ್ರೋಜನ್ ತೊಗೊಂಡ್ರು, ಆನಂತರ ನಾನು ಹೇಳಿದೆ ಆಕ್ಸಿಜನನ್ನು ಅವ್ರು ಫೈಂಡ್ ಔಟ್ ಮಾಡಿಕೊಂಡು ಆಕ್ಸಿಜನನ್ನು ಯೂಸ್ ಮಾಡ್ತಾಯಿದ್ರು ಬೇರೆ ಇದನ್ನು ಕಂಡುಹಿಡಿಯೋಕ್ಕೋಸ್ಕರ. ಬಟ್ ಅಲ್ಲಿ ಅದನ್ನು ಡ್ರಾಪ್ ಮಾಡಿಬಿಟ್ಟು ಏನು ಮಾಡಿದ್ರು, ಕಾರ್ಬನ್ಗೆ ಸ್ಟಾರ್ಟ್ ಮಾಡ್ಕೋತಾರೆ. 1961 ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. AMUನ ಕಾರ್ಬನ್ 12 ಐಸೋಟೋಪ್ಗೆ ಇಕ್ವೇಟ್ ಮಾಡ್ಕೊಳ್ಳೋದನ್ನು. ವಾಸ್ ಚೂಸನ್ ಆ್ಯಸ್ ದ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಫಾರ್ ಮೆಷರಿಂಗ್ ಆಟಮಿಕ್ ಮಾಸ್. ಒಂದು ಆಟಮಿಕ್ ಮಾಸನ್ನು ಕಂಡುಹಿಡಬೇಕು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದನ್ನು ಇಟ್ಕೋತಾರೆ. ಇಲ್ಲಿಂದ ನಾವು ಯಾವುದೇ ಯಾವುದೇ ಎಲಿಮೆಂಟ್ಸ್ಗಳ ಒಂದು ಆಟಮಿಕ್ ಮಾಸನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ 1 AMU ವಿಚ್ ಈಸ್ ಈಕ್ವಲ್ ಟು 1/12 ಆಫ್ ದ ಮಾಸ್ ಆಫ್ 1 ಆಟಮ್ ಆಫ್ ಕಾರ್ಬನ್ 12. ಇದು ಹೇಗೆ ಬಂತಪ್ಪ? ಆ್ಯಕ್ಚುಲಿ ಇದು ಸೊ ಈಗ ಕಾಂಪ್ಲೆಕ್ಸ್ ಅನ್ನಿಸ್ತಿಲ್ವ ನಿಮಗೆ ಇದು ರಿಯಾಕ್ಷನ್ ನೋಡಿದ್ರೆ ನಿಮಗೆ? ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಈಗ ಕಾರ್ಬನ್ನಿಗೆ ಇಕ್ವೇಟ್ ಮಾಡ್ಕೊತಾರಲ್ವ, ಮಾಸ್ ಆಫ್ ಕಾರ್ಬನ್ 12 ವಿಚ್ ಈಸ್ ಈಕ್ವಲ್ ಟು 12 AMU. ನೆಕ್ಸ್ಟ್ ಈಗ ಅವರು ರಿಲೇಟಿವ್ ಆಟಮಿಕ್ ಮಾಸನ್ನು ಕಂಡುಹಿಡಿತಾ ಇದ್ದಾರೆ. ರಿಲೇಟಿವ್ ಅಂತ ಯಾಕೆ ಯೂಸ್ ಮಾಡ್ತಿದ್ವಿ? ಒಂದಕ್ಕೆ ಕಂಪೇರ್ ಮಾಡಿ ನಾವು ಇನ್ನೊಂದ್ರದ್ದು ಆಟಮಿಕ್ ಮಾಸನ್ನು ಕಂಡುಹಿಡಿತಾ ಇರೋದ್ರಿಂದ. ವಿಚ್ ಈಸ್ ಈಕ್ವಲ್ ಟು ಮಾಸ್ ಆಫ್ 1 ಆಟಮ್ ಆಫ್ ಎಲಿಮೆಂಟ್ ಡಿವೈಡೆಡ್ ಬೈ ಇದಕ್ಕೇನು ಮಾಡ್ತಾರೆ, ಮಾಸ್ ಆಫ್ ಕಾರ್ಬನ್ 12ನ ತಗೋತಾರೆ. ಇದರಲ್ಲಿ ಏನಾಗ್ತಿದೆ ಅಂತಂದರೆ, ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ಕಾರ್ಬನ್ನ ತೊಗೊಳ್ಳೋಣ. ಕಾರ್ಬನ್ನು ಇಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್ ಅದರ ಒಂದು ಕಾರ್ಬನ್ನ ಒಂದು ಮಾಸ್ ಏನಾಗಿದೆ 12. ಹಾಗೆ ಇಲ್ಲಿ ಮಾಸ್ ಆಫ್ ಕಾರ್ಬನ್ 12 ತೊಗೊಂಡಿರ್ತೀವಿ, ಇದು ಸಹಿತ 12 ಆಗಿರುತ್ತೆ. 12 ಈಸ್ ಈಕ್ವಲ್ ಟು 1 ಆಯಿತು. ಆದರೆ ಕಾರ್ಬನ್ನ ಒಂದು ಆಟಮಿಕ್ ಮಾಸ್ ಎಷ್ಟು 12. ಸೊ ಅಲ್ಲಿಗೆ ಇದು ಆನ್ಸರ್ ತಪ್ಪಾಯ್ತಲ್ವ. ಆ ಕಾರಣದಿಂದ ಏನು ಮಾಡ್ತಾರೆ, ಈ ಒಂದು ಈಕ್ವೇಷನಿಗೆ 1/12 ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಈ 1 AMU ಈಸ್ ಈಕ್ವಲ್ ಟು 1/12 ದ ಮಾಸ್ ಆಫ್ 1 ಆಟಮ್ ಆಫ್ C12 ಅಂಥೇಳಿ. ಇದಕ್ಕೆ ನಾವು ಈಗ ಯಾವುದನ್ನೇ ನಾವು ಕಂಪೇರ್ ಮಾಡ್ತಾ ಹೋದ್ವಿ ಅಂದ್ರೂ ಸಹಿತ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಇದರ ಮೂಲಕ ಈಗ ನಾನು ಆಗಲೇ ಕೊಟ್ಟಿದ್ನಲ್ಲ ಈಕ್ವೇಷನ್, ಅದರಲ್ಲಿ ನೋಡ್ತಾ ಹೋದರೆ ಮಾಸ್ ಆಫ್ 1 ಆಟಮ್ ಆಫ್ ಎಲಿಮೆಂಟ್ ಮೇಲ್ಗಡೆ ನ್ಯೂಮರೇಟರಲ್ಲಿ ಇದ್ದಿದ್ದು ಅದು. ಅಲ್ಲಿ ಹೈಡ್ರೋಜನ್ನ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಜನ್ ಆಟೋಮಿಕ್ ಮಾಸ್ 1, ಅದರ ಮಾಸ್ ಆಟೋಮಿಕ್ ಮಾಸ್ ನಾವು ಕಂಡುಹಿಡಿತಾ ಇರೋದು. ಹೈಡ್ರೋಜನ್ನ ಮಾಸ್ ಎಷ್ಟು 1, ಹಾಗೆ ಅದರ ಮಾಸ್ ಆಫ್ ಕಾರ್ಬನ್ 12 ಎಷ್ಟು 12. ಅಲ್ಲಿಗೆ ಎಷ್ಟಾಯಿತು, ಹೈಡ್ರೋಜನ್ದು 1/12 ಅಂತ ಹೇಳಿ ಆನ್ಸರ್ ಬರ್ತಾಯಿತ್ತು. ಸೊ ಚೇಂಜ್ ಮಾಡಿದ್ದೆಲ್ಲಿಗೆ ಮತ್ತೆ 1/12 ಅಂತ ಹೇಳಿ ತೊಗೊಂಡ್ರು. ಇಲ್ಲಿ ಬರುತ್ತೆ ಇದು 1/12 ಅಂತ ಹೇಳಿ 12 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ 1. ಅಲ್ಲಿಗೆ ಹೈಡ್ರೋಜನ್ದು ಒಂದು ಆಟಮಿಕ್ ಮಾಸ್ ಎಷ್ಟು ಅಂತ ಹೇಳಿದ್ರೆ 1, ಆ್ಯಂಡ್ ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ದ ಮಾಸ್ ಆಫ್ ದ ಹೈಡ್ರೋಜನ್. ಸೇಮ್ ಇದೆ ಅಲ್ವಾ, 1 ಆಲ್ಮೋಸ್ಟ್ ಈಕ್ವಲ್ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಸೋಡಿಯಂ, ಮೆಗ್ನೀಷಿಯಮ್, ಹಾಗೆ ಸಲ್ಫರ್, ಕ್ಲೋರಿನ್, ಹಾಗೆ ಕ್ಯಾಲ್ಶಿಯಂ, ಇವುಗಳೆಲ್ಲವೂ ಸಹಿತ ಪರಮಾಣು ರಾಶಿಗೆ ಇರುವಂತಹ ಅವುಗಳ ವ್ಯಾಲ್ಯೂಸ್ಗಳು. ಈಗ ನಾವು ಮುಂದೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋದ್ವಿ ಅಂದ್ರೂ ಈ ವ್ಯಾಲ್ಯೂಸ್ಗಳು ನಮಗೆ ಗೊತ್ತಿರಬೇಕು. ಈ ವಿಡಿಯೋ ಈಗ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ನು ತುಂಬ ಕಾನ್ಸೆಪ್ಟ್ಸ್ಗಳಿವೆ, ನಾನು ಮತ್ತೆ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಈಗ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಾಗಿ ನೀವು ಸಹಿತ ನಮಗೆ ಸಹಾಯ ಮಾಡ್ಬೋದು. ಹೇಗೆ ಅಂದರೆ ಜಾಯಿನ್ ಆಪ್ಷನ್ ಮೂಲಕ ನೀವು ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಇದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.